ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಗೌಡ್ರು, ದೊಡ್ಡ ಗೌಡ್ರು, ದೇವೇಗೌಡರು ಅವ್ರಿಗೆ ರಾಜ್ಯಸಭಾ ಟಿಕೆಟ್ BJP ಕೊಡಲಿಲ್ಲ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಅವ್ರ ಬದಲಾಗಿ ಪ್ರೊಫೆಸರ್ M ನಾಗರಾಜ್ ಅವ್ರಿಗೆ ರಾಜ್ಯಸಭೆಗೆ ಟಿಕೆಟ್ ಕೊಟ್ಟರು BJPಗರು ಅನ್ನೋ ಸುದ್ದಿಗಳು ಹಬ್ತಾ ಇದ್ದಾವೆ. ನಿಜವಾಗಿಯೂ ಇದು ಶಾಕಿಂಗ್. ದೇವೇಗೌಡರೇ ಆಗಿರ್ಬೋದು ಅಥವಾ ಇದಕ್ಕೆ ಸುಮಲತಾ ಅವರು ಸಹಿತ ನಮಗೂ ಸಿಗ್ತದಪ್ಪ ಈ ಸಲ ರಾಜ್ಯಸಭಾ ಸದಸ್ಯತ್ವ ನಾನು ತ್ಯಾಗ ಮಾಡಿದ್ದೀನಿ ಅಂತ ಅವರು ತಿಳ್ಕೊಂಡಿರ್ಬೋದು. ಆದರೆ ಅವರಿಬ್ಬರಿಗೂ ಕೈ ಕೊಟ್ಟು ಪ್ರೊಫೆಸರ್ ನಾಗರಾಜ್ ಅವ್ರಿಗೆ ಮೂಲತಃ RSSದವರು, ಒಳ್ಳೆಯ BJPಗರು, ಕಾರ್ಯಕರ್ತರು, ತಳಮಟ್ಟದಲ್ಲೇ ಪಕ್ಷ ಕಟ್ಟೋರು ಓಡಾಡುವಂಥವ್ರು ಅಂತೇಳಿ ಸುದ್ದಿಗಳು ಬರ್ತಾಯಿದ್ರು. ಅವ್ರಿಗೆ ಕೊಟ್ಟಿದ್ದಾರಪ್ಪ ಟಿಕೆಟು ಅಂತೇಳಿ. ಅಂದರೆ ಇದರ ಅರ್ಥ ದೇವೇಗೌಡರಾಯ್ತು, ಸುಮಲತಾ ಅವ್ರಿಗೆ ಆಯಿತು ತಪ್ಪಿಸಿದ್ದು ಯಾಕೆ ಅಂದ್ರೆ ನಮ್ಮ DK ಶಿವಕುಮಾರ್ ಅವರು ಆಗಿರ್ಬೋದಾ ಅಂತ. ಯಾಕೆಂದರೆ ಸಹಜವಾಗಿ ಒಕ್ಕಲಿಗ ಸಮುದಾಯದವರು ಇವತ್ತು DK ಶಿವಕುಮಾರ್ ಅವ್ರ ಹಿಂದೆ ಹೋಗ್ತಾರ ಅನ್ನೋಂಥ ಸಾಮಾನ್ಯ ಒಂದು ಹೊಸ ಬೆಳವಣಿಗೆ ಶುರುವಾಗಿದೆ. ಜೊತೆಗೆ DK ಶಿವಕುಮಾರ್ ಅವರು ಅಸಾಮಾನ್ಯ ನಿಮಗೆ ಗೊತ್ತದ ಎಂಥ ಬಲಿಷ್ಠ ಸಿದ್ದರಾಮಯ್ಯರನ್ನು ಕೊನೆಗೂ ಹೊರ ಹಾಕಿದಂಥ ವ್ಯಕ್ತಿ ಅಂದಾಗ ಈಗ ನಿಧಾನಕ್ಕೆ JDS ಅವ್ರಿಗೆ ಆಹ್ವಾನ ಮಾಡ್ತಾಯಿದ್ರು. ನೀವೆಲ್ಲ ನಮ್ಮವರಪ್ಪ, ನಮ್ಮ ಕಡೆ ಬನ್ನಿರಿ, ಇದ್ರೆ ಕಾಂಗ್ರೆಸ್ಸಿಗೆ ಬನ್ನಿರಿ ಅಂತ ಆಹ್ವಾನ ಮಾಡ್ತಾಯಿದ್ದಾರೆ. ಸುದ್ದಿ ಹೊಳಿತಾವೆ. ಅಂದ್ರೆ ಒಟ್ಟಾರೆಯಾಗಿ JDS ಮುಗಿದು ಹೋಯ್ತಾ ಅಂತ. ಯಾಕಂದ್ರೆ ಪಾಪ ದೇವೇಗೌಡರಿಗೆ ವಯಸ್ಸಾಯಿತು. ಈ ವಯಸ್ಸಿನಲ್ಲಿ ರಾಜ್ಯಸಭೆಗೂ ಏನು ಮಾಡೋರಿದ್ರೂ ಗೊತ್ತಿಲ್ಲ. ಆದರೆ ಪಾರ್ಟಿಯನ್ನು ಉಳಿಸೋ ಸಲುವಾಗಿ ಅವರು ಶತಪ್ರಯತ್ನ ಮಾಡ್ತಾ ಇದ್ದಿದ್ದೇನು ಸುಳ್ಳಲ್ಲ. ಅದಕ್ಕೆ ಅನೇಕ ಕಾರಣಗಳಿರ್ಬೋದು. ಪಾರ್ಟಿ ಈ ಒಂದು ಹಂತಕ್ಕೆ ಬಂದಿರೋದಕ್ಕೆ ಈ ಸಲ 19 ಬಂದಂಥದ್ದು ಇನ್ನೂ ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವೆ ವಿನಃ ಹೆಚ್ಚಾಗ್ತದೆ ಅಂತೇಳಿ ಅನ್ನಿಸ್ತಾ ಇಲ್ಲ. ಅದಕ್ಕೆ ಕಾರಣ ಇಷ್ಟ, ಮೈಸೂರು, ಹಳೆ ಮೈಸೂರು ಏರಿಯಾದಲ್ಲೇ ಈಗ ಹೊಸ ಶಕ್ತಿಯನ್ನು ಹುಟ್ಟು ಹಾಕಿಬಿಟ್ರು ಕಾಂಗ್ರೆಸ್. ಅದು DK ಶಿವಕುಮಾರ್ ಅವರು. ಮೊದಲು ಎರಡನೇ ಸಾಲಿನಲ್ಲಿದ್ದರು ಅವರು DK ಶಿವಕುಮಾರ್ ಅವರು ಈ ದೇವೇಗೌಡರ ಮುಂದೆ ಮತ್ತು ಕುಮಾರಸ್ವಾಮಿಗಳ ಮುಂದೆ. ಆದರೆ ಇವತ್ತು ದೇವೇಗೌಡರು ವಯಸ್ಸಾದ ಕಾರಣಕ್ಕಾಗಿ ಜೊತೆಗೆ ಅಲ್ಲಿ ಜನರನ್ನು ವಿಚಾರ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ತಾರೆ. ಇನ್ನೊಬ್ಬ ನಾಯಕರನ್ನು ಒಕ್ಕಲಿಗರನ್ನು ಬೆಳೆಸಲೇ ಇಲ್ಲ ಇವರು. JDSನಿಂದ ತಾವು ಬೆಳೆಯೋ ಪ್ರಯತ್ನ ಮಾಡಿದರು ಅನ್ನೋ ಅಸಮಾಧಾನದಲ್ಲಿರ್ಬೋದು. ಅದಕ್ಕೆ ಮುಖ್ಯ ಅಂದರೆ ಈಗ ಮುಖ್ಯಮಂತ್ರಿ ಆಗಿದಾರಲ್ಲ ಅವರವರ ಒಕ್ಕಲಿಗರ